ಅಬ್ಬಾ ಬಾಪ್ರೆ, ಕಾರ್ಮಿಕ್ ಕನೆಕ್ಷನ್ ಅಂತೆ. Baba has a karmic connection with his devotees. Everyone you meet in life has a karmic connection with you. Oh my God. ಪೆಂಟಪ್ಯಾಂಗರ್, ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಅಂದರೆ ಗೋ ವಿತಿನ್ ಅಂತ ಹೇಳಿದ್ರು ಫಸ್ಟು. ಗೋ ವಿತಿನ್, ಇದು ಕಾರ್ಮಿಕ್. ಅಂದರೆ ಯಾತಕ್ಕೆ ಬೇಜಾರು ಮಾಡಿಕೊಂಡು ಇಷ್ಟೊಂದು ಕೋಪ, and you have unresolved feelings from your past ಅಂತ, that make you resentful towards others ಅಂತ. ಸೊ ನಿಮ್ದೇನೋ ಹಳೇದೇನೋ ಫೀಲಿಂಗ್ ತುಂಬ್ಕೊಂಡ್ಬಿಟ್ಟಿದ್ದೀರಾ, ದುಃಖ, ಏನೋ ನೋವು, ಏನೋ ಬೇಜಾರು. ಸೊ ಅದರಿಂದ ಏನಾಗ್ತದೆ, ನಿಮಗೆ ಹೊರಗೆ ಬರೋಕ್ಕಾಗ್ತಿಲ್ಲ, ಅದನ್ನು ನೋವಿಂದನೂ ಆಚೆ ಹೋಗೋಕ್ಕಾಗ್ತಿಲ್ಲ, ಆ್ಯಂಡ್ ಇರೋರ ಮೇಲೆಲ್ಲ ಬ್ಲಾಸ್ಟ್ ಮಾಡ್ತಾ ಇರ್ತೀರಾ ಅನಿಸುತ್ತೆ. ಸೊ ಅದಕ್ಕೆ ಗೋ ವಿತಿನ್ ಅಂದರು. ಇಲ್ಲಿ ನೋಡಿದ್ರೆ ಆ ಥರ ಎಲ್ಲ ಯಾಕಾಗಿತ್ತು, ಹಳೇದು ಯಾತಕ್ಕೆ ಹಂಗಾಯ್ತು ಅಂದರೆ ಇದು ಕಾರ್ಮಿಕ್ ಕನೆಕ್ಷನ್ ಇತ್ತು ಅಂತ ಹೇಳ್ತಿದ್ದಾರೆ. ಸೊ ಅವ್ರು ಏನೇನು ಬಂದರು ಅಂದರೆ ನಿಮ್ಮ ಜೀವನದಲ್ಲಿ ನಿಮ್ಗೊಂದು ಪಾಠ ಕಲ್ಸಕ್ಕೆ ಬಂದರು. ಓಕೆ, ಸೊ ಎಲ್ಲ ಕನೆಕ್ಷನು ಒಂದಲ್ಲ ಒಂದು ಇದ್ದೇ ಇರುತ್ತೆ. ಲೈಕ್ ಇಲ್ಲ ಪಾಠ ಒಂದು ಕಲ್ತ್ಕೊಳ್ತೀವಿ, ಇಲ್ಲ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ, ಒಂದು ಅನುಭವ ಆಗುತ್ತೆ, ಏನೋ ಗುಡ್ ಇರ್ಬೋದು ಅಥವಾ ಬ್ಯಾಡ್ ಇರ್ಬೋದು, ಆ ಥರ. ಸೊ ಆ ಥರ ಇಲ್ವಾ, ತುಂಬ ಒಂದು ಬ್ಯೂಟಿಫುಲ್ ಮೆಮೊರಿ ಒಂದಾಗ್ಬಿಡುತ್ತೆ ಆ ಥರ. ಆದರೆ ಯಾರೇ ಬಂದರು, ಒಬ್ಬರು ಜೀವನದಲ್ಲಿ ಬಂದು ಹೋದರೆ ಆ ಥರ ಇರುತ್ತೆ, ಒಂದು ಬ್ಯೂಟಿಫುಲ್ ಮೆಮೊರಿ ಇರ್ಬೋದು ಆ ಥರ. ಇಲ್ಲಿದೇನಾಗಿದೆ ಅಂತಂದರೆ ಅವ್ರ ಕಾರ್ಮಿಕ್ ಕನೆಕ್ಷನ್ ಇತ್ತು, ಅದಕ್ಕೋಸ್ಕರ ಹೀಗಾಯಿತು ಅಂತ ಹೇಳ್ತಾ ಇದ್ದಾರೆ. ಸೊ ಅಷ್ಟೊಂದು ಮನಸ್ಸಿಗೆ ಹಚ್ಕೊಂಡು ಕೊರಗಬೇಡ. ಗೋ ವಿತಿನ್, ಫರ್ಗಿವ್ ಮಾಡಬೇಕು ನೀವು. ಫಸ್ಟ್ ಫರ್ಗಿವ್ ಮಾಡಿ, ನಿಮ್ಮನ್ನು ನೀವು ಫರ್ಗಿವ್ ಮಾಡ್ಕೊಳ್ಳಿ, ಅವ್ರನ್ನೂ ಫರ್ಗಿವ್ ಮಾಡಿ. ನಿಮಗೋಸ್ಕರ ನೀವು ಮುಂದುವರಿಬೇಕಲ್ವಾ. ಅವ್ರ ಎನರ್ಜಿ ಯಾತಕ್ಕೆ ನೀವು ಇಟ್ಕೊಂಡು ಹೋಗ್ತೀರಾ? ಕರೆಕ್ಟ್ ಅಲ್ವಾ? ಅವ್ರು ಮಾಡಿದ್ರು, ಏನು ಬೇಜಾರಾಯಿತು ನಿಮಗೆ, ನಿಮ್ಮ ಮನಸ್ಸಲ್ಲಿ ನಿಮ್ಮ ತಲೆಯಲ್ಲಿ ತುಂಬಿಟ್ರು ಬೇಜಾರು, ಅವ್ರ ಪಾಡಿಗೆ ಅವ್ರು ಖುಷಿಯಾಗಿರ್ತಾರೆ. ನೀವು ನರಳ್ತಾ ಇರ್ತೀರಾ, ಕೊರಗ್ತಿರ್ತೀರಾ, ಕೋಪ ಮಾಡ್ಕೋತಿರ್ತೀರಾ, ಬೇರೆಯವ್ರ ಮೇಲೆಲ್ಲ ಸಿಟ್ಟು ತೋರಿಸ್ತೀರಾ, ಬೇರೆಯವ್ರಿಗೂ ಬೇಜಾರಾಗ್ತಿರುತ್ತೆ. ಅವಾಗ ನಿಮ್ಮ ಹೆಲ್ತು ಹಾಳಾಗ್ತಾ ಹೋಗುತ್ತೆ. ಬೇಕಾ? ಸೊ ಅದ್ರ ಬದಲು ಅವ್ರನ್ನ ಫರ್ಗಿವ್ ಮಾಡಿಬಿಡಿ. ಅವಾಗ ಏನಂದರೆ ಅವ್ರ ಮೆಮೊರಿಯಿಂದ ಕಟ್ ಆಗುತ್ತೆ, ಮುಗೀತು. ಮೆಮೊರಿಯಿಂದ ಇಮಿಡಿಯೇಟ್ ಕಟ್ ಆದ ತಕ್ಷಣ ನಿಮ್ಮ ಹೆಲ್ತ್ ಎಷ್ಟೋ ಚೇಂಜಸ್ ಬರುತ್ತೆ. ನೀವು ನೋಡಿ, ಬೇಕಾದ್ರೆ ಅಬ್ಸರ್ವ್ ಮಾಡಿ.